cold pose. Yeah, ಹಲೋ that's ಫ್ರೆಂಡ್ಸ್, my ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಂದು ಎಚ್ಚರಿಕೆ ಅಂತಲೇ ಹೇಳ್ಬೋದು. ಈ ವಿಡಿಯೋದಲ್ಲಿ ಎಚ್ಚರಿಕೆನೇ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಸುಮಾರು ಈ ಮಳೆಗಾಲದಲ್ಲಿ, ಅಂದರೆ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಸುಮಾರು ವಿಡಿಯೋಗಳನ್ನ ನೀವು ನೋಡ್ತಾ ಇದ್ದೀರಾ. ಆಲ್ರೆಡಿ ಒಂದು ವಿಡಿಯೋ ಇಲ್ಲಿ ಪ್ಲೇ ಮಾಡ್ತೀನಿ, ಸೈಡಲ್ಲಿ ನೋಡ್ಕೊಳ್ಳಿ. ಆ ವಿಡಿಯೋ ನಾನು ನೋಡಿದೆ, ಒಂದು ವಾರದ ಹಿಂದೆನೇ ನೋಡಿದೆ. ಬಟ್ ವಿಡಿಯೋ ಗಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಅದು ಅವರೇ ಮಾಡ್ಕೊಂಡಿರೋ ತಪ್ಪು. ಯಾಕಪ್ಪ ಅಂತಂದರೆ ನೀರು ಬಂದು ನೀರಿನಲ್ಲಿ ಒಂದೇ ಫ್ಯಾಮಿಲಿಯ 6ರಿಂದ 7 ಜನ ಮುಸ್ಲಿಂ ಫ್ಯಾಮಿಲಿ. ಅದು ಮುಂಬೈನಲ್ಲಿ ನಡೆದಿರೋದು. ನೀವೆಲ್ಲ ಆಲ್ರೆಡಿ ಫೇಸ್ಬುಕ್ಕಲ್ಲೆಲ್ಲ ನೋಡಿರ್ತೀರ ಅದನ್ನ, ಆ ವಿಡಿಯೋನ. ಈಗ ಇಲ್ಲೂ ಬರ್ತಾ ಇದೆ ನೋಡಿ, ಈ ವಿಡಿಯೋನೇ ಅದು. ಈ ವಿಡಿಯೋದಲ್ಲಿ ನಾನು ನೋಡಿದೆ, ನಾನು ಸೈಲೆಂಟ್ ಆಗಿಬಿಟ್ಟೆ ಸುಮ್ಮನೆ. ಯಾಕೆಂದರೆ ಅದು ಇನ್ಸಿಡೆಂಟ್ ನಡೆದಿರೋದು, ಅದ್ರ ಬಗ್ಗೆ ಏನು ವಿಡಿಯೋ ಮಾಡೋದು ಅಂತ ಸುಮ್ಮನೆ ಆಗ್ಬಿಟ್ಟೆ. ಬಟ್ ಇನ್ನೊಂದಷ್ಟು ವಿಡಿಯೋಗಳನ್ನ ನೋಡಿದೆ ನಾನು. ಅದಾದಮೇಲೆ ಬೇರೆ ಬೇರೆ ಕಡೆ, ನಮ್ಮ ಕರ್ನಾಟಕದಲ್ಲಿ ನಡೆದಿರೋದು ಮತ್ತು ಬೇರೆ ಬೇರೆ ಸ್ಟೇಟ್ಗಳಲ್ಲಿ ನಡೆದಿರೋದು ನೋಡಿದೆ. ಏನಪ್ಪ ಅಂದರೆ ಈ ಮಳೆಗಾಲದಲ್ಲಿ ಸುಮಾರು ಕಡೆ ನೀರು ಕಡಿಮೆ ಇರ್ತದೆ. ನಾವು ಅದನ್ನು ನೋಡೋಕೆ ಹೋದಾಗ, ಅಂದರೆ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋಕ್ಕೆ ಅಂತ ಕೆಲವರು ಹೋಗ್ತಾರೆ. ನಾವು ಹೋಗಬೇಡಿ ಅಂತ ಹೇಳಲ್ಲ. ಎಲ್ರಿಗೂ ಆಸೆ ಇರುತ್ತೆ, ನನಗೂ ಆಸೆ ಇದೆ, ನಿಮಗೂ ಆಸೆ ಇದೆ, ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ. ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಬೇಕು, ಆ ಪ್ಲೇಸ್ ನೋಡಬೇಕು, ಈ ಪ್ಲೇಸ್ ನೋಡಬೇಕು ಅನ್ನೋದು ಪಕ್ಕ, ಅದು ಗೊತ್ತು. ಬಟ್ ಇವ್ರೇನು ಮಾಡ್ತಾರೆ ಅಂದರೆ, ಈ ಸ್ವಲ್ಪ ಜಾಸ್ತಿ ಅಂದರೆ ಏಜ್ ಆಗಿರೋರು ಈ ಥರ ಕೆಲಸಗಳಿಗೆ ಕೈ ಹಾಕಕ್ಕೆ ಹೋಗಲ್ಲ. ಮಧ್ಯ ವಯಸ್ಕರು ಮತ್ತು ಏಜ್ ಕಮ್ಮಿ ಯಾರವ್ರೆ, ಇವ್ರೇನು ಮಾಡ್ತಾರೆ ಅಂತಂದರೆ, ನೀರನ್ನು ನೋಡಿದ ತಕ್ಷಣನೇ ಹೋಗ್ತಾರೆ. ಹೋದ್ಮೇಲೆ ನೀರಲ್ಲಿ ಬರ್ತಾ ಇರೋದು ನೋಡ್ತಾರೆ. ಕೆಲವೊಂದು ವಿಡಿಯೋದಲ್ಲಿ ನೀವೇ ನೋಡಿರ್ಬೋದು, ನೀವೇ ಗಮನಿಸಿರ್ಬೋದು. ನೀರು ಅಲ್ಲಿ ಬರ್ತಾ ಇರುತ್ತೆ, ಆಲ್ರೆಡಿ ಆಪೋಸಿಟಲ್ಲಿ ನೀರು ಬರ್ತಾ ಇದ್ದೆ ನೋಡಿರ್ತಾರೆ ಇವರು. ನೋಡಿದ್ರು ಕೂಡ ಅದ್ರ ಜೊತೆ ಇವರು ಡ್ಯಾನ್ಸ್ ಆಡ್ಕೊಂಡು, ಆಟ ಆಡ್ಕೊಂಡು ಅಲ್ಲೇ ನಿಂತ್ಕೊಳ್ಳೋದು, ಆಮೇಲೆ ಹಿಂಗೆ ಕಾಲೆಲ್ಲನೂ ಇದು ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ. ಒಂದು ಮಾತು ಹೇಳ್ತೀನಿ ಕೇಳಿ, ಪ್ರಕೃತಿ ವಿರುದ್ಧವಾಗಿ ನಾವೇನಾದರೂ ಹೋಗಿದ್ದೆ ಆದರೆ ನಮ್ಮ ಸಾವು ಖಚಿತ. ಇದಂತೂ ನಿಜ. ಯಾವುದೇ ನೀವು ಎಂಥ ಜಿಮ್ ಮಾಡಿ, ಎಂಥ ಆಲ್ರೆಡಿ ಬಾಡಿನೇ ಆಗ್ಬೋದು, ನೀವು ಎಂಥ ಆನೆ ಥರನೇ ಇರ್ಬೋದು. ಬಟ್ ಒಂದು ಹೇಳ್ತೀನಿ, ಪ್ರಕೃತಿ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರೂ ಕೂಡ ಅದು ಶಾಶ್ವತ ಅಲ್ಲ. ಅದಂತೂ ಮಾತ್ರ ನೀವು ಇದು ಮಾಡ್ಕೊಳ್ಳಿ. ಅದಾದಮೇಲೆ ನಾನು ನಮ್ಮೂರ ಕಡೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ನಮ್ಮೂರ ಕಡೆ ಹೋದ ವರ್ಷ ಅನಿಸುತ್ತೆ ಅದು. ಆವಾಗ ನಾನು ಇನ್ನೂ ಯೂಟ್ಯೂಬ್ನೇ ಓಪನ್ನೇ ಮಾಡಿರಲಿಲ್ಲ ಹೋದ ವರ್ಷ. ಹಾಗಾಗಿ ಅವಾಗೇನಾಯಿತು, ಬೆಂಗಳೂರಿಂದ ಹೋಗಿದ್ದಾರೆ ನಮ್ಮೂರ ಹತ್ರ. ಅಲ್ಲಿ ನಮ್ಮೂರು ಮಳವಳ್ಳಿ, ಹಾಗಾಗಿ ನಾನು ಮಳವಳ್ಳಿ ಮಂಜ ಅಂತ ಇಟ್ಟಿರೋದು ಹೆಸರನ್ನ. ನಮ್ಮೂರು ಮಳವಳ್ಳಿ ಅಲ್ವಾ, ಮಳವಳ್ಳಿ ಪಕ್ಕ ಅಲ್ಗೂರು ಅಂತ ಬರ್ತದೆ. ಸುಮಾರು ಜನಕ್ಕೆ ಗೊತ್ತಿದೆ ಅನಿಸುತ್ತೆ. ಅಲ್ಲಿ ಅಲ್ಗೂರು ಹತ್ರ ದೊಡ್ಡ ಮುತ್ತತ್ತಿ ಅಂತ ಬರ್ತದೆ. ದೊಡ್ಡ ಮುತ್ತತ್ತಿ ಅಂದರೆ ಆಂಜನೇಯಂದು ದೇವಸ್ಥಾನ. ಅದು ದೊಡ್ಡ ಮುತ್ತತ್ತರಾಯದ್ದು ಆಂಜನೇಯ ದೇವಸ್ಥಾನ. ರಾಜ್ಕುಮಾರ್ ಅವರ ಮನೆ ದೇವರು ಅದು, ದೊಡ್ಡ ಮುತ್ತತ್ತರಾಯ. ಅಲ್ಲಿ ಕಾವೇರಿ ನದಿ ಹೋಗುತ್ತೆ. ಪ್ರತಿ ವರ್ಷ ಮಳೆ ಹೋದಾಗ ಎಷ್ಟೇ ನೀರು ಬಂದರೂ ಕಾವೇರಿ ನದಿ ಅಲ್ಲಿ ಹೋಗುತ್ತೆ. ಹೋದ ವರ್ಷ ಅಲ್ಲಿ 4ರಿಂದ 6 ಜನ ಏನೋ ಅನಿಸುತ್ತೆ, ಬರೀ ಚಿಕ್ಕ ಚಿಕ್ಕ ವಯಸ್ಸವರು. ಅಮ್ಮ ಅಂದರೆ ಅವ್ರಿಗೆ ಒಂದು 18ರಿಂದ 19, 20 ವಯಸ್ಸಿನ ಒಳಗಡೆನೆ ಅವರು. 18, 19, 20 ಈ ಏಜ್ ಅವರೇ. 6 ಜನ, 2 ಹುಡುಗರು, 3 ಜನ ಹುಡುಗಿರು. ನೀರು ನೋಡಬೇಕು ಅಂದ್ಕೊಂಡು ಹೋಗಿದ್ದಾರೆ ಅಲ್ಲಿಗೆ ಮುತ್ತತ್ತಿಗೆ. ಹೋಗ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ, ಅಲ್ಲಿ ಕೇಳಬೇಕಾದಾಗಿತ್ತು. ಬಟ್ ಅವ್ರೇನು ಅನ್ಕೊಂಡಿದ್ದಾರೆ, ಈ ತುದಿಲಿ ಯಾರು ನೋಡಿದ್ರು ಕಾಲು ತೊಳ್ಕೊತಿದ್ರಲ್ಲ ಸುಮಾರು ಜನ, ಅದನ್ನ ನೋಡ್ಕೊಂಡು ಏನು ಮಾಡಿದ್ದಾರೆ ಇವರು, ಪೂರ್ತಿ ಅಷ್ಟೇ ಇರ್ಬೋದು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಆಟ ಆಡ್ಕೊಂಡು ಪೂರ್ತಿ ಮಧ್ಯೆ ಕೊಟ್ಟೋಗಿದ್ದಾರೆ. ಮಧ್ಯಕ್ಕೆ ಯಾವಾಗ ಹೋದ್ರೋ, ಅಲ್ಲಿ ಕಾವೇರಿ ನದಿಲಿ, ಅಲ್ಲಿ ಮುತ್ತತ್ತಿಲಿ ಏನಪ್ಪ ಅಂತಂದರೆ ಜಾಸ್ತಿ ಸುಳಿಗಳಿದ್ದಾವೆ. ಅಲ್ಲಿ ಕತೆ ಬೇರೆನೇ ಇದೆ ಬಿಡಿ. ಅಲ್ಲಿ ಮುತ್ತತ್ತಿಗೆ ಅದೇನೋ ಮೂಗುತಿ ಹುಡ್ಕಕ್ಕೆ ಅಂತ ಅಂದ್ಬಿಟ್ಟು ಆಂಜನೇಯ ತನ್ನ ಬಾಲನ ಬಿಟ್ಟು ಸೀತಾಮಾತೆದು ಮೂಗುತಿನ ಕಾಲುಂಗ್ರನೋ ಗೊತ್ತಿಲ್ಲ, ಅದನ್ನ ಹುಡುಕಿ ಕೊಡ್ತಾನೆ. ಅಲ್ಲಿ ದೊಡ್ಡ ಸುಳಿನೂ ಇದೆ. ಅಲ್ಲಿ ಒಂದು ದೇವಸ್ಥಾನನೂ ಕಟ್ಟಿದ್ದಾರೆ ಮುತ್ತತ್ತರಾಯಂದು. ಈ ದೊಡ್ಡ ದೇವಸ್ಥಾನ, ಅಲ್ಲೊಂದು ಚಿಕ್ಕದಾಗ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಆ ಸುಳಿ ಎಲ್ಲ ಆಡ್ತಾ ಇದೆ. ಆ ಸುಳಿ ಜಾಗದ ಎದುರುಗಡೆನೆ ಒಂದು ಆಂಜನೇಯಂದು ಚಿಕ್ಕ ದೇವಸ್ಥಾನ ಕಟ್ಟಿದ್ದಾರೆ. ಅಲ್ಲೂ ಕೂಡ ಅಲ್ಲಿ ಅಂಥ ಸುಳಿಗಳು ಬೇಜಾನಿದ್ದಾವೆ. ಅಲ್ಲಿ ಅದೊಂದೇ ಸುಳಿ ಅಲ್ಲ, ಅಂಥ ಸುಳಿಗಳು ಕಾವೇರಿ ನದಿಯಲ್ಲಿ ಸುಮಾರು ಇದ್ದಾವೆ. ಆ ಸುಳಿಗೆ ಸಿಗಾಕತ್ತೋದ್ರೆ ಯಾವುದೇ ಕಾರಣಕ್ಕೂ ಬದುಕು ಬರೋದಂತೂ ಡೌಟ್. ಅವ್ರ ಬುಡಿ ಆಂಜನೇಯ ದೇವರು, ಅವರು ಏನಂತಂದ್ರೆ ದೇವತೆಗಳ ಜೊತೆನೆ ಮಾತಾಡ್ತಿದ್ದವ್ರು ಅವರು. ಅವ್ರನ್ನ ಯಾರು ಸಾಯಿಸಕ್ಕಾಗಲ್ಲ. ಯಾಕಂದ್ರೆ ಅವ್ರದ್ದು ವಿಧಿ ಏನಿದೆಯೋ ಅಲ್ಲಿವರೆಗೂ ಅವ್ರು ಬದುಕ್ತಾರೆ. ಅವ್ರನ್ನ ಯಾರು ಸಾಯಿಸಕ್ಕೂ ಆಗಲ್ಲ, ಟಚ್ ಮಾಡಕ್ಕೂ ಆಗಲ್ಲ, ಆ ಥರ ಅದು. ಬಟ್ ನಾವು ಸಾಮಾನ್ಯ ಮನುಷ್ಯರು
ಏನಂದ್ರೆ ಸಾಮಾನ್ಯ ಮನುಷ್ಯರು ಅದ್ರ ಮುಂದೆ ನಾವು ಒಂಥರ ಈ ನೊಣಗಳಿದ್ದಂಗೆ ನಾವು. ಅವ್ರ ಮುಂದೆ ಸೊಳ್ಳೆಗಳು, ನೊಣಗಳು ಏನಿದ್ದೀವಿ ಅವ್ರ ಥರ ನಾವು. ಬಟ್ ಈಗಿರೋ ಮೈಂಡ್ ಸೆಟ್ ಹೆಂಗಪ್ಪ ಅಂತಂದ್ರೆ ನಾನೇ ಎಲ್ಲ ನನ್ನಿಂದನೇ ಎಲ್ಲ ನಡೀತಿರೋದು ಅಂತ ಕೆಲವೊಬ್ರು ಭಾವಿಸ್ಕೊಂಡವ್ರೆ. ಬಟ್ ಅದೆಲ್ಲ ಮ್ಯಾಟ್ರು ಬೇರೆನೇ ಐತೆ. ಹಾಗಾಗಿ ಅಲ್ಲಿ ಹೋಗಿ ಅವರು ಈಜಕ್ಕೆ ಅಂತ ಮುಂದಕ್ಕೆ ಹೋಗಿ ಅಲ್ಲಿ ಪೂರ್ತಿ ಅವರು ಏನು ಹೋಗಿದ್ರು 3 ಜನ ಹುಡುಗಿರು, 2 ಹುಡುಗರು ಪೂರ್ತಿ ಸತ್ತೋಗಿದ್ದಾರೆ ಎಲ್ಲ. ಒಂದು 5 ಜನ. ಅದನ್ನು ನೋಡಿದೆ ನಾನು ವಿಡಿಯೋನ. ಆ ವಿಡಿಯೋ ನೋಡಾದ್ಮೇಲೆ ನನಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಮಳೆಗಾಲದಲ್ಲಿ ಫ್ಯಾಮಿಲಿ ಜೊತೆನೇ ಹೋಗಿ ಅಥವಾ ಫ್ರೆಂಡ್ಸ್ ಜೊತೆನೇ ಹೋಗಿ, ಇಲ್ಲ ನೀವು ಒಬ್ಬರೇ ಹೋಗಿ, ಯಾರಾದರೂ ಹೋಗಿ, ದಯವಿಟ್ಟು ನಾನು ಹೇಳ್ತಾ ಇರೋದೇನಪ್ಪ ಅಂದರೆ ಎಲ್ಲಿ ನೀರು ನೋಡ್ತೀರಾ ನೀವು ಹೋಗಿ ಆಟ ಆಡಬೇಡಿ ಅಂತ ಹೇಳಲ್ಲ. ಆಟ ಆಡಿ ನಿಮ್ಗೆ ಎಂಜಾಯ್ಮೆಂಟ್ ಬೇಕು ಮಾಡಿ. ಎಷ್ಟು ಯಾವ ಲೆವೆಲ್ವರೆಗೂ ಹೋಗ್ಬೇಕು ಆ ಲೆವೆಲ್ಗೆ ಹೋಗಿ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಒಂದು ಜನರಲ್ ಆಗಿ ಥಿಂಕ್ ಮಾಡುವಂಥ ಯೋಚನೆ ಭಗವಂತ ಕೊಟ್ಟಿದ್ದಾನೆ. ಆ ಲೆವೆಲ್ವರೆಗೂ ಹೋಗಿ ಮತ್ತೆ ನೀವು ವಾಪಸ್ ಬಂದ್ಬಿಡಿ. ಏನಾದರೂ ಅದನ್ನ ಮೀರಿ ನನಗೇನು ಆಗಲ್ಲ, ನಾನು ಕಲ್ ಥರ ಇದ್ದೀನಿ, ನಾನು ಜಿಮ್ ಮಾಡ್ತೀನಿ, ನಾನು 6 ಅಡಿ ಇದ್ದೀನಿ, ನನ್ನ ಬಾಡಿ ಹಿಂಗಿದೆ, ಅವೆಲ್ಲ ಮ್ಯಾಟ್ರೇ ಅಲ್ಲ. ಪ್ರಕೃತಿ ಮುಂದೆ ನೀವೆಲ್ಲ ನೊಣಗಳು. ಹಾಗಾಗಿ ದಯವಿಟ್ಟು ಯೋಚನೆ ಮಾಡಿ ಹೇಳಿದೆ. ಯಾಕೆಂದರೆ ನಿಮ್ಮನ್ನು ನಂಬ್ಕೊಂಡು ಮದುವೆ ಆಗಿರೋ ನಿಮ್ಮ ಹೆಂಡತಿ ಮಕ್ಳು ಇರ್ತಾರೆ, ಇಲ್ಲ ಅಂತಂದರೆ ಮದುವೆ ಆಗಿಲ್ಲ ಅಂದರೆ ನಿಮ್ಮ ತಂದೆ ತಾಯಿ ಇರ್ತಾರೆ, ನಿಮ್ಗೆ ಸಾಕಿರ್ತಾರೆ, ಬೆಳೆಸಿರ್ತಾರೆ, ಇಲ್ಲ ನಿಮ್ಮ ಸ್ನೇಹಿತರಿರ್ತಾರೆ. ನೀವು ಸಡನ್ನಾಗಿ ಹೊರ್ಟೋಯ್ತು ಅಂತಂದರೆ ಅವ್ರಿಗೆ ಎಷ್ಟು ನೋವಾಗುತ್ತೆ. ಫ್ರೆಂಡ್ಸುಗಳು ಮರ್ತ್ಬಿಡ್ಬೋದು. ಬಟ್ ಫ್ಯಾಮಿಲಿಯವರು, ತಂದೆ ತಾಯಿ ಎಷ್ಟು ಇದಾಗುತ್ತೆ, ತಂದೆ ತಾಯಿ ಎಷ್ಟು ನೋವಾಗುತ್ತೆ. ಸ್ವಲ್ಪ ಯೋಚನೆ ಮಾಡಿ. ಹೆಂಡತಿ ಮಕ್ಳಿದ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ. ಸ್ವಲ್ಪನಾದ್ರು ಅರ್ಥ ಮಾಡ್ಕೊಂಡಿದ್ದೀರಾ? ಈ ಇನ್ಸಿಡೆಂಟ್ ಈ ವಿಡಿಯೋದಲ್ಲಿ ಏನು ನೋಡ್ತಿದ್ದೀರಾ, ಈ ಇನ್ಸಿಡೆಂಟ್ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಅದೇ ಸ್ಥಾನದಲ್ಲಿ ನಾವೇನಾದ್ರು ಇದ್ರೆ ನಮ್ಗೇನು ಅನ್ಸ್ಬೇಡ. ಅದಕ್ಕೆ ಇದೊಂದು ಸಣ್ಣ ವಿಡಿಯೋ ಮಾಡಾಕ್ತಾ ಇದ್ದೀನಿ. ದಯವಿಟ್ಟು ನೀವು ಯಾವ ಟೂರ್ಗೆ ಹೋಗಿ, ಈ ಟೂರ್ಗೆ ಅಂತಲ್ಲ, ನೀರು ಇರೋ ಟೂರ್ಗೆ ಹೋಗ್ಬೇಕು ನೀವು, ಇದನ್ನೇ ಜಲಪಾತನೇ ನೋಡ್ಬೇಕು ಅಂತ ಹೇಳ್ತೀರಾ. ಬರೀ ಪ್ರತಿಯೊಂದು ಯಾವ ಟೂರ್ಗಾದ್ರೂ ಹೋಗಿ, ನೀವು ಬೆಟ್ಟ ಗುಡ್ಡ ಪ್ರದೇಶಕ್ಕೆ ಹೋಗ್ಬೋದು. ಈಗ ನನ್ನ ಯೂಟ್ಯೂಬ್ ಚಾನಲಲ್ಲೇ ನಾನೀಗ ಹಾಕ್ತಾ ಇದ್ದೀನಿ. ಯಾವುದು ಮಡಿಕೇರಿ ಟೂರು ನಾನು ಮಾಡಿದ್ದೀನಿ. ಅದನ್ನು ಹಾಕ್ತೀನಿ, ಮುಂದೆ ವೀಡಿಯೋಗಳು ಹಾಕೊಂಡು ಹೋಗ್ತೀನಿ. ಆ ಥರ ನೋಡಿ ನಾನು ನೋಡೋಕೆ ಹೋಗಿದ್ದೆ ಈ ವರ್ಷ, ಅದನ್ನು ಹಾಕ್ತೀನಿ. ಹಾಗಾಗಿ ಅಲ್ಲಿ ತುಂಬ ಕೇರ್ಫುಲ್ ಆಗಿರ್ಬೇಕು. ಈ ಬೆಟ್ಟ ಗುಡ್ಡ ಪ್ರದೇಶಕ್ಕೆ ಹೋಗುವಾಗ ಆಗ್ಬೋದು, ಟ್ರೆಕ್ಕಿಂಗ್ ಹೋಗುವಾಗ ಆಗ್ಬೋದು, ಅಥವಾ ನೀರಿರೋ ಕಡೆ ಹೋಗುವಾಗ ಆಗ್ಬೋದು. ಇಂಥ ಜಾಗಗಳಿಗೆ ಹೋದಾಗ ಅಪಾಯ ಅಂತೂ ಕಟ್ಟಿಟ್ಟು ಬುತ್ತಿ. ಹಾಗಾಗಿ ಸ್ವಲ್ಪ ಹುಷಾರಾಗಿ ನೀವು ನಿಮ್ಮ ಜವಾಬ್ದಾರಿಯುತವಾಗಿ ನಡ್ಕೊಂಡು ಅದು ತಕ್ಕಂಗೆ ನೀವು ವರ್ತಿಸ್ಕೊಂಡು ನಿಮ್ಮ ಏನು ನೋಡ್ಬೇಕು ಅದು ನೋಡ್ಕೊಂಡು ಮಾಡ್ಕೊಂಡು ಬಂದ್ಬಿಡಿ. ಬಟ್ ಅಲ್ಲೋಗಿ ನೀವು ಸುಮ್ಮನೆ ನನಗೆ ಏನೂ ಆಗಲ್ಲ, ನಾನೇನು ನಾನು ಅಂದ್ಕೊಂಡು ದಯವಿಟ್ಟು ಯಾರು ಹೋಗ್ಬೇಡಿ. ಹಾಗಾಗಿ ಹೆಂಗಸ್ರೇ ಆಗ್ಬೋದು, ಗಂಡಸರೇ ಆಗ್ಬೋದು, ಇಬ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಚಿಕ್ಕ ಏಜವ್ರೇ ಆಗ್ಬೋದು, ದೊಡ್ಡ ಏಜವ್ರೇ ಆಗ್ಬೋದು, ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ನಿರ್ಧಾರಗಳನ್ನ ನೀವು ತಗೊಳ್ಳಿ. ಹಾಗಾಗಿ ಇದೊಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ರಲ್ಲಿ ಏನಾದ್ರು ನಿಮ್ಗೆ ತಪ್ಪು ಅನ್ಸಿದ್ರೆ ದಯವಿಟ್ಟು ನಾನು ಕ್ಷಮಿಸ್ಬಿಡಿ. ಯಾಕೆ ಅಂತಂದರೆ ನಾನು ನಿಮಗೆಲ್ಲ ಹೇಳುವಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಆದ್ರೂ ಏನೋ ಒಂದು ಸಣ್ಣ ವಿಡಿಯೋ ಜನಕ್ಕೆ ಒಂದು ಇದಾಗಲಿ, ನನ್ನ ವಿಡಿಯೋಗಳು ನೋಡೋರಿಗೆ ಒಂದು ಸ್ವಲ್ಪ ಅನುಕೂಲ ಆಗಲಿ ಅಂತ ಮಾಡಿದ್ದೀನಿ. ನಿಮ್ಗೇನಾದ್ರು ನನ್ನ ಮಾತಿಂದ ಬೇಜಾರಾಗಿತ್ತು ಅಂದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅದಕ್ಕೆ ಇಲ್ಲೇ ಕೇಳ್ಕೊಂಬಿಡ್ತೀನಿ, ಸರಿನಾ? ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ. ಜೊತೆಗೆ ಹಂಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂಗೆ ವೀಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್.